ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಅದರ ಬಗ್ಗೆ ಮತ್ತೊಮ್ಮೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅವರು ಸಹ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಥವಾ ಮಾತನಾಡೋದು ಸರಿಯಲ್ಲ ಅಂತೀವಿ. ಅಂದರೆ ಯತೀಂದ್ರ ಅವರ ಹೇಳಿಕೆ ಏನಿತ್ತಲ್ಲ ಅದಕ್ಕೆ ಸ್ಟ್ಯಾಂಡ್ ಆಗ್ತಾ ಇದ್ದಾರೆ. ಕಳೆದ ಉಳಿದಿರುವಂಥ ಅವಧಿಯಲ್ಲಿ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ ಅಂತೇಳಿ ಹೇಳಿದರು ಯತೀಂದ್ರ ಅವರು. ಈಗ ಅದೇ ರೀತಿಯಾಗಿ ನಾವು ಈಗಾಗಲೇ ಹೇಳಿದ್ದೇನಲ್ಲ, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಮುಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಮತ್ತೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದೀನಿ, ಮತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಮತ್ತೆ ಸಿಎಂ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಅವ್ರು ಹೇಳಿದ್ಮೇಲೆ ನಾವು ಹೇಳೋದು ಇನ್ನೂ ಬಾಕಿ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದೀನಿ, ಮತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಮತ್ತೆ ಸಿಎಂ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಅವ್ರು ಹೇಳಿದ್ಮೇಲೆ ನಾವು ಹೇಳೋದು ಇನ್ನೂ ಬಾಕಿ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದೀನಿ, ಮತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಮತ್ತೆ ಸಿಎಂ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಅವ್ರು ಹೇಳಿದ್ಮೇಲೆ ನಾವು ಹೇಳೋದು ಇನ್ನೂ ಬಾಕಿ. ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದೀನಿ, ಮತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಮತ್ತೆ ಸಿಎಂ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಅವ್ರು ಹೇಳಿದ್ಮೇಲೆ ನಾವು ಹೇಳೋದು ಇನ್ನೂ ಬಾಕಿ.